ಮೀನಿಗೆ ಮಸಾಲ ಹಾಕ್ತಾ ಇದ್ದೀನಿ ಯಾಕಂದರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಮೀನೆಲ್ಲ ಮಾಡೋಣ ಅಂತೇಳಿ, ಫ್ರೈ ಮಾಡೋಣ ಅಂತೇಳಿ. ಬಂಗಡೆ ತಗೊಂಡು ಬಂದಿದ್ರಲ್ವ ಡ್ಯಾಡಿ, ಅದು ತುಂಬ ದಿನ ಇಟ್ಟರೆ ಮತ್ತೆ ಅದರದ್ದು ಇದು ಇರಲ್ಲ, ಫ್ರೆಶ್ ಹೋಗುತ್ತೆ ಎಲ್ಲ. ಆದರೆ ಚೆನ್ನಾಗಿತ್ತು, ನಿನ್ನೆ ಟೇಸ್ಟಿ ಆಗಿತ್ತು. ಇವತ್ತು ಫ್ರಿಜ್ಜಲ್ಲಿ ಇಟ್ಟಿದ್ವಿ ನಿನ್ನೆ, ಇನ್ನು ನೋಡಬೇಕು ಇವತ್ತು ಹೇಗಿದೆ ಅಂತ ಹೇಳಿ ಟೇಸ್ಟ್. ಕೆಲವೊಮ್ಮೆ ಚೇಂಜ್ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಟ ತಕ್ಷಣ. ಹಾಗೂ ಮೊಟ್ಟೆಯನ್ನು ಸಪ್ರೇಟಾಗಿ ಮಸಾಲ ಹಾಕಿ, ಇಲ್ಲದೆ ಅದು ನ್ಯೂಲಿ ಇರೋದ್ರಿಂದ ಮೀನಿನ ಒಟ್ಟಿಗೆ ನೀವು ಮಸಾಲ ಹಾಕಿದರೆ ಅದು ಮೀನಿಗೆ ಕೂಡ ತಾಗೋದಿಲ್ಲ. ಅದರ ನ್ಯೂಲಿನೆಸ್ ಉಂಟು ನೋಡಿ, ಅದು ಮಸಾಲದಲ್ಲಿ ಬಿಡುತ್ತೆ, ಆವಾಗ ಮೀನಿಗೆ ಮಸಾಲ ತಾಗೋದಿಲ್ಲ. ಹಾಗಾಗಿ ಸಪ್ರೇಟಾಗಿ ಇಟ್ಟು ಮಸಾಲ ಹಾಕಿ ಆಮೇಲೆ ಬೇಕಾದರೆ ಸೈಡಲ್ಲಿ ಇಟ್ಟುಬಿಡಿ, ಏನಾಗೋದಿಲ್ಲ. ನಿಜವಾಗ್ಲೂ ನಾ ಇವತ್ತು ಬರ್ಡೇ ಮಾಡ್ಬೇಕಂತ ಎಣಿಸಿದ್ದು ರಾಯ್, ಅವನಿಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು ಅವನಿಗೆ. ಇಲ್ಲದ್ರೆ ನಿನ್ನೆ ಒಂದು ಬರ್ಡೇ, ನಾಳೆ ಅವನದು ಬರ್ಡೇ. ಮಾಮು ಬರ್ತಾರಂತ ಹೇಳಿದ್ವಲ್ಲ, ಮಾಮುಗೆ ಸಂಡೇ ನೈಟ್ ಹೋಗ್ಬೇಕಾಗುತ್ತೆ, ನೈಟ್ ನಾವು ಸೆಲೆಬ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ, ಹಾಗೆ ಇವತ್ತು ಮಾಡೋದಂತ ಹೇಳಿ ಎಣಿಸಿದ್ದು. ಇದು ರಾಯ್ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು. ಮತ್ತು ಈಗ ಮಾಮು ಬರಲ್ಲ ಅಂತಾಯಿತು, ಅವರಿಗೆ ಲಾಸ್ಟ್ ಟೈಮಲ್ಲಿ ಬೇರೆ ಕೆಲಸ ಆಯ್ತಂತೆ, ಹಾಗೆ ಅವರು ಬರಲ್ಲ ಅಂತಾಯಿತು. ಹಾಗೆ ನಾವೇ ಇದ್ದೀವಿ ಇವಾಗ, ಹಾಗೆ ಇವತ್ತು ಬೇಡ ನಾಳೆನೇ ಮಾಡೋಣ ಅಂತೇಳಿ ಎನಿಸಿದ್ದೀವಿ. ಆಯ್ತಾ ರಾಯ್? ಇಮೆಂಟ್ ಎಲ್ಲ ಬಂದರು ಇವಾಗ. ಇನ್ನು ಆಯಿತು, ನೀವು ಮಧ್ಯಾಹ್ನಕ್ಕೆ ಬಂಗಡೆ ಮೀನು ಮಾಡ್ತಾ ಇದ್ದೀವಿ. ಮತ್ತು ಸಾರು ಮಾಡೋದಂತ ಎಣಿಸಿದ್ದೆ, ಆದರೆ ಮೀನು ಸಾರು ಉಂಟು ನಿನ್ನೆದ್ದು, ಅದನ್ನು ಅಡ್ಜಸ್ಟ್ ಮಾಡೋದು, ಸಂಜೆ ಏನಾದರೂ ಮಾಡೋದು ಅಂತ ಹೇಳಿ. ಹೀಗೆ ಒಂದೊಂದೇ ಕೆಲಸ ನಮಗೂ ಆಗ್ತಾ ಉಂಟು. ಓಕೆ, ಇವಾಗ ಊಟ ಮಾಡುವ ಟೈಮ್. ಇನ್ನೊಂದು ಮೀನು ಫ್ರೈ ಆಗಿತ್ತು, ಒಂದು ಇಟ್ಕೊಂಡು ಅದಾಗಿದ್ದೆ ಊಟ ಮಾಡಿದ್ದು. ಇದು ನಾನು ಅವತ್ತು ನಾನು ಹೇಳಿದ್ದೆ ನೋಡಿ, ಬೀಚಿಂದ ತಗೊಂಡು ಬಂದಿದ್ದೆ ಅಂತ ಹೇಳಿ. ಅದರ ಒಳಗೆ ನಾನು ಸ್ವಲ್ಪ ಮಣ್ಣು ಹಾಕಿದ್ದೆ ನೋಡಿ ಗಿಡ. ಇವಾಗ ಅದು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಕಾಣ್ತಾ ಉಂಟು. ಹೇಗೆ ಕಾಣ್ತಾ ಉಂಟು ರಾಯ್? ಒಳ್ಳೆ ಉಂಟು ನೋಡಿ. ಈ ಸೈಡ್ ಕೂಡ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಅದೇನು ಫುಲ್ಲು ಹೀಗೆ ಬರುತ್ತಲ್ಲ, ಆ ಸೈಡಿಂದ ಈ ಸೈಡಿಂದ ಎಲ್ಲ ಕೆಳಗೆ ಬರುತ್ತಲ್ಲ, ಆವಾಗ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ. ಇದು ನಾನು ತೆಗೆದು ಈಗ ಇದಕ್ಕೆ ಸರಿಗೆ ಅಥವಾ ಏನಾದರೂ ಬೇರೆ ಆಲ್ಟ್ರೇಷನ್ ಮಾಡಬೇಕು, ಇದು ಚೆಂದ ಕಾಣೋದಿಲ್ಲ ಕಟ್ಟಿದ್ದು. ಅದಕ್ಕೆ ಸರಿಗೆ ಇರಲಿಲ್ಲ, ಈಗ ಸರಿಗೆ ಉಂಟು, ಅದನ್ನು ಕಟ್ಟಬೇಕು. ಇವತ್ತು ಗಾರ್ಡನಿಂಗ್ ಕೆಲಸ ಏನಿಲ್ಲ, ಜಸ್ಟ್ ಒಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಇವತ್ತು ನಾವು ಇದು ಎಂಥದ್ದು ಆಟ ಆಡೋದು, ಯಾವುದದು ನಮ್ಮ ಫೇವ್ರೆಟ್ ಗೇಮ್ ಇದೆಲ್ಲ, ಬಿಸ್ನೆಸ್ ಗೇಮ್ ಆಟ ಆಡೋದು. ಅದಾಗ್ಬೋದಲ್ಲ ಇನ್ನು ಇಲ್ಲಿ ಆಡುವ, ಇಲ್ಲಿ ಅದು ಇದು ಮಾಡ್ಲಿಕ್ಕೆ ಒಳಗೆ ಆಡುವ. ಬನ್ನಿ, ಲೆಟ್ಸ್ ಬಾಯ್, ಬಾಯ್ ಬಾಯ್, ಮತ್ತೆ ಸಿಗೋ ಇನ್ನೊಂದು ವ್ಲಾಗಲ್ಲಿ. ಕ್ಲಾರು ಎಲ್ಲ ಇದ್ದಾನೆ, ಹಾಗೆ ಆಟ ಆಡೋಣ ಅಂತ ಹೇಳಿ. ಮಾಮು ಬರಲಿಲ್ಲ, ಇದ್ರೆ ಮಾಮುದು ಫೇವ್ರೇಟ್ ಅದು. ಬಂದ ನೋಡಿ, ಶೈತಾನ್ ಕಾ ನಾಮ್ ಲಿಯಾ ಶೈತಾನ್ ಹಾಜಿರು. ದೈವದ ಹೆಸರು ತೆಗ್ದಿದ್ದ, ಅಲ್ಲ ದೈವ ಅಲ್ಲ, ಎಂತ ದೆವ್ವದ ಹೆಸರು ತೆಗ್ದಿದ್ದು ದೆವ್ವ ಬಂದ. ಅದೆಂತದ? ಅದು ಬೀಜ, ಕಸದಿಂದ ರಸ. ಅದೊಂದು ಇದರದ್ದು ಪೀಸ್ ಸಿಕ್ಕಿತ್ತು ನನಗೆ, ಯಾವುದ್ರದ್ದು ಮರದ್ದು. ಅದಕ್ಕೆ ನಾನು ಸ್ವಲ್ಪ ಆರ್ಕಿಡ್ ಹೂ ಇರುತ್ತಲ್ಲ, ಅದನ್ನು ಇದು ಮಾಡಿ ಹಾಕಿದ್ದದ್ದು. ಯಾಕೆ? ಚೆಂದ ಕಾಣಲಿ, ಅಲ್ಲಿ ಹತ್ರ ಹೋಗಿ ನೋಡಿ, ಚೆಂದ ಕಾಣುತ್ತೆ. ಅರ್ಥ ಆಯ್ತು, ಅದು ಚೆಂದ ಕಾಣ್ತದೆ. ಇವನ್ ನೋಡಿ, ಮತ್ತೆ ಅದು ಯಾಕೆ ಅಲ್ಲಿ ಇಟ್ಟಿದ್ದಾರೆ? ಲಾಗ್ ಇದು ಯಾವುದು? ಸೋಫಾ ಪಕ್ಕದಲ್ಲಿ ಅದು ಇದು, ಅದು ಸುಮ್ಮನೆ ಇಡಬಾರ್ದಂತೆ. ಸೋಫಾ ಪಕ್ಕದಲ್ಲಿ ಅದು ನೀನು ಯಾವಾಗ ಬರಲ್ಲ ನೋಡು, ಅವಾಗ ಮಾಡ್ಲಿಕ್ಕೆ ಇಟ್ಟಿದ್ದೀವಿ. ಒಂದು ಸಲ ಆಗಿದೆ ಅಲ್ಲ ನ್ಯೂ ಇಯರ್ ಟೈಮಲ್ಲಿ, ಅದು ಇದ್ದಲ್ಲ. ಇನ್ನು ನೀನು ಇಲ್ಲದಾಗ ಮಾಡೋಣ. ಹೌದು, ತುಂಬಾ ಉಪದ್ರ, ಇಲ್ಲಾಂದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಹೋಗ ಮಲಗ ಹೋಗ. ಮಲಗಿದ್ದು ನೀನು, ನಾನಲ್ಲ. ನಾ ಮಲಗಲಿಲ್ಲ, ನಾನು ಕೂಡ ಮಲಗಿಲ್ಲ. ಆಟ ಆಡೋಣ ಬನ್ನಿ. ಬಿಸ್ನೆಸ್ ಮಾಡೋಣ. ಆಡಬಾರದು.
ಬಿಸ್ನೆಸ್ ಮಾಡೋಣ. ವಿನಣ್ಣ ಬರ್ಲಿಲ್ಲ ಅಲ್ಲ? ಯಾರು? ವಿನು ಬರ್ಲಿಲ್ಲ. ಹೌದು ಮಾರೆ. ಅವ್ನು ಬರ್ತಾನಲ್ಲ. ನಾನು ಮತ್ತೆ ರಾಯ್. ವಿನು ಇಲ್ಲ, 4 ಜನ ಈ ಬೇಕು. ಅಲ್ಲ ಈಗ ಬರ್ತಾನೆ ಇರ್ಬೋದು ಅವನು. ಇಲ್ಲ ಅವ್ನು ಇಲ್ಲ, ಅವ್ನು ಬರುವಾಗ ಅದು ನಮ್ಮ ಟೀಮ್ ಅದು ಟೀಮ್ ಆಗಿ ಸುಮ್ಮನೆ ಇರು ನೀನು. ಸುಮ್ನೆ ಹೋಗು ಹೋಗು. ಒಂದಿನಾದ್ರೂ ಸ್ವಲ್ಪ ಎಲ್ಲ rest ಮಾಡಿ ಆಟ ಆಡು. 3 ಜನ ಕೂಡ ಆಡ್ಬೋದಲ್ಲ ಹಾಗೆ. ಇಲ್ಲ. ನೀವು ಇಬ್ಬರು ಇಟ್ಕೊಂಡು ಎಂತ ಮಾಡ್ಲಿಕ್ಕಿಲ್ಲ. ಅದಕ್ಕೆ ಹೇಳ್ತಾರೆ, ಅದನ್ನ 4 ಜನ ಅಂತ ಕೇಳಿದ್ವಿ ಬರೋದು ಅಂತ. ನಾ ತೇಗ್ಸನ್ಗಿಲ್ಲ ನನಗೆ ಬರೋದು ಪೂರ ಸರ್ಡ್ ಪೊಸಿಷನ್ ಮೆಂಟ. ಒಯ್ ಓಕೆ, ಇವಾಗ ರಾತ್ರಿ ಆಯಿತು ಹಾಗೂ ನಾವೆಲ್ಲರೂ ಮೂವಿ ನೋಡ್ತಾ ಇದ್ವಿ. ಅದಕ್ಕೆ ಸ್ವಲ್ಪ ಊಟ ಎಲ್ಲ ಮಾಡಿ ಅದನ್ನು ಡಿಶ್ ವಾಷರ್ ಅಲ್ಲಿ ಹಾಕುದು. ಬನ್ನಿ ಬನ್ನಿ ತೋರಿಸ್ತೇವೆ. ಸ್ವಲ್ಪ ಟ್ಯುಟೋರಿಯಲ್ ಕೊಡ್ತೀವಿ. ತೋರಿಸ್ತೇವೆ ಡಿಶ್ ವಾಷರಿಗೆ. ಫಸ್ಟ್ ನಿಮಗೆ ಇವನು ಬೇಕು, ಜಾಪ. ಇವನು ಅಮೆಝಾನ್ ಅಲ್ಲಿ ಸಿಗ್ತಾನೆ. Only 999. only 999 rupees. ಅದು ಸ್ವಲ್ಪ ಜಾಸ್ತಿ ಆಗಲಿಲ್ಲ. ಕಮ್ಮಿ ಆಯ್ತಾ? ಅದು ಜಾಸ್ತಿ ಆಯ್ತಾ? 599. 599 ಕೂಡ ಅವನಿಗೆ ಸ್ವಲ್ಪ 499 ಇರಲಿ ಸ್ವಲ್ಪ. 499 ಇಡುವ. 499 ಅಲ್ಲಿ ನಿಮಗೆ ಒಂದು ಇದು ಸಿಗ್ತಾನೆ, ಕೆಲಸದವನು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದೆ. ಮಧ್ಯಮ ಕುಟುಂಬ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲ ಜಾಪ. ಇಲ್ಲವ ಮಲ್ಟಿಪರ್ಪಸ್ ರೋಬೋಟ್, 24x7, ಬ್ಯಾಟ್ರಿ ಎಂಡ್ಲೆಸ್. ಓಕೆ, ಇದು ಅದು ಒಕ್ಕಿ ಇಲ್ಲದ ನೀವು ಬ್ಲಾಗ್ ಸ್ಟಾರ್ಟ್ ಮಾಡಿ ಅಂತೆ. ಇದು ಅದು ಆಗುದಿಲ್ಲ. ಆಗುದಿಲ್ಲಲ್ಲ. ಪುನಃ ಇದು ಹೇಗೆ ಆಗುತ್ತೆ? ಅದು ಆಗುದಿಲ್ಲ. ಅದು ಒಕ್ಕಿಲ್ಲ, ಯಾಕೆ ಬೇರೆ ಏನಾದ್ರು ಟ್ರೈ ಅದು ಅಭ್ಯಾಸ ಆಗಿದೆ. ಆಯ್ತು ಅಂತ ಹೇಳಿ. ಆಯ್ತು ಇವತ್ತು ನಾವು ಆಯ್ತು. ಏನ್ ಗೊತ್ತಾ, ಅದು ನೀನು ಯಾವ್ದು ಆಯ್ತು ಇವತ್ತು ನಾವು ಹೇಳ್ತೀಯ, ನಿನ್ಗೆ ಹೇಗೆ ಅಭ್ಯಾಸ ಆಗಿದೆ? ಓಕೆ, ಅಭ್ಯಾಸ ಆಗಿದೆ. ಅದು ಓಕೆ ಬರ್ಬಾರ್ದು. ಹಾಗೆ ಇವತ್ತು ನಾವು ನಮ್ಮ ಮನೆಯಲ್ಲಿ ಏಜ್ಡ್ ಪೀಪಲ್ ಎಲ್ಲ ಇದ್ದಾರೆ ನೋಡಿ, ಅವರು ಒಂದು RTV ನೋಡ್ತಾ ಇದ್ದಾರೆ, ಅಲ್ಲಿ ಮಲಗಿದ್ದಾರೆ. ನಾವು ಯಂಗ್ಸ್ಟರ್ಸ್, ನಾವು ಯಾವ ಯಂಗ್ಸ್ಟರ್ಸ್ ನಂಗೆ ಗೊತ್ತಿಲ್ಲ, ಆದರೆ ನಾವು ಯಂಗ್ಸ್ಟರ್ ಗ್ರೂಪಲ್ಲೇ ಹೋಗ್ತೀವಿ ಎಷ್ಟಾಗಿ. ಹಾಗೆ ನಾವು ಈ ರೂಮಲ್ಲಿ TV ನೋಡ್ತಾ ಇದ್ವಿ ಅಲ್ವಾ ರಾಯ್? ಹಾಗೆ ಈಗ ಡಿಶ್ ವಾಷರಲ್ಲಿ ನೈಟ್ ಇದ್ದು ಒಂದು ಡಿಶ್ ವಾಷರಲ್ಲಿ ಹಾಕೋದು, ಹಾಕಿ ಮೂವಿ ಕಂಟಿನ್ಯೂ ಮಾಡುದು. ಮೂವಿ ಕಂಟಿನ್ಯೂ ಮಾಡೋದು. ಮೂವಿ ಯಾವುದು ನಮ್ದು ಇವತ್ತು? ಮಾಲಿಂಗ. ಮಾಲಿಂಗನ ಹೀರೋನ ಹೆಸರು ಕೊಲ್ಪ. ಕೊಲ್ಪನ. ಕೊಲ್ಪ ಅಂತೆ. ಹಾಗಾದ್ರೆ ಅದು ಕೊಲ್ಪನ. ಅದು ವಿನೋದ್ ಇದು ಮಾಡಿದ್ದು ಅವನು ಗೊತ್ತಿರ್ಬೇಕು. ಕ್ಯೂವಿಂದ ಕ್ಯೂಬಾ ಅಲ್ಲ ಮಲ್ಕು ಅಂತ ಉಂಟು. ಎಂತ ಜನ ನೋಡಿ, ಇಷ್ಟು ಫಿಲ್ಮ್ ನೋಡ್ತಾ ಇದ್ದೀವಿ, ಲಾಸ್ಟ್ಗೆ ಕ್ಯೂ ಬರುತ್ತಾ? ಫಸ್ಟಿಗೆ ಕ್ಯೂ ಬರುತ್ತೆ. ಇಲ್ಲ, ಫಸ್ಟ್ಗೆ ಕ್ಯೂ ಬರೋದು ಮತ್ತೆ ಎಲ್ಲೇ ಬರೋದು, ಅದ್ರ ಮಧ್ಯೆ ಏನು ಉಂಟು ನೀವು ಡಿಸೈಡ್ ಮಾಡಿ. QULB ಅಂತ ಇತ್ತು. ಅದು ಕುಲ್ಬ ಆಯ್ತು. LB ಇಲ್ವಾ? ನೋಡೋಣ. ಬೀದೆ ಹಾಡಿ ಅಲ್ಲ. ಕಟ್ಟಿಗೆ ಇವರು ಮಾತಾಡ್ತಾರೆ, ಮತ್ತೆ ಕಟ್ ಮಾಡಿ ಅಂತ. ಸರಿ ಅದು ವಿಡಿಯೋ ತೆಗೆಯೋದಿಲ್ಲ, ಅದು ಗಮ್ಮತ್ತು. QALB ಅಂತ. ಅದು ಯಾವುದು? ಇವತ್ತು ಗಂಟೆ ಇಷ್ಟ ಆಯ್ತು. ಗಂಟೆಯಲ್ಲಿ ಕಾಣುದಿಲ್ವಾ? ಇಲ್ಲಿ 11:53. ಸ್ವಲ್ಪ ಟೈಟ್ ಆಗಿದೀವ ನಂಗೆ ಮೇಲೆ ಮೇಲೆ ಇಲ್ಲಿಯಾ? 11:53 ಸ್ಯಾಟರ್ಡೇ 01 ಫೆಬ್ರವರಿ. ಹೋಗ ಟಿವಿ ನೋಡು. ಬನ್ನಿ. ಏನಿಲ್ಲ 02 ಫೆಬ್ರವರಿ. ಬನ್ನಿ 02 ಫೆಬ್ರವರಿಗೆ ಏನಿಲ್ಲ. ಬನ್ನಿ. ಏನಿಲ್ಲ ರಾಯ್. ಏನಿಲ್ಲ. ನಾನೆಂತ ಹೇಳಿದೆ? ಏನಿಲ್ಲ ಆಯ್ತಾ? ಹಾ ಓಕೆ, ಏನು ಥಿಂಕ್ ಮಾಡಬೇಡ. ಎಂತ ಏನಿಲ್ಲ. ಏನೆಂತ ಉಂಟು? ಬನ್ನಿ ಬೇಗ ಕೇಕ್ ತನ್ನಿ. ಎಂತ ಕೇಕ್ ತನ್ನಿ? ಕೇಕ್ ಉಂಟಾ? ಎಲ್ಲರೂ ಬೇಗ ಕೇಕ್ ತರಲಿಲ್ಲ, ವಿಶಿಂಗ್ ಅಷ್ಟೇ. ಗಿಫ್ಟ್ ತನ್ನಿ. ಮತ್ತೆ ನಾ ಮಗಿನ್ನೆ ಆತ ಹಂಚಿದಲ್ಲ ರಾಪಳೆ ಲೂಸ್ ಅಂತ ಈಗಳ್ಳೆ. Try us with the rose. Cake.
ಅದು ಕೇಕ್ ತಗೊಂಡ್ ಬರ್ಲಿಕ್ಕೆ ನೆನಪಾಗ್ಲಿಲ್ಲ ಇವತ್ತು. ಅಂದ್ರೆ ನಾವು ನಾಳೆಗೆ ಅದು ಎಂತ ಗೊತ್ತಿಲ್ಲ, ಅಂದ್ರೆ ನಾವು ಅದು ಮೊನ್ನೆಯಿಂದ ಎನಿಸಿದ್ದು ಸ್ಯಾಟರ್ಡೆ ಮಾಡೋಣ ಅಂತ ಹೇಳಿ. ಹೌದು. ಹಾಗಾಗಿ ಇವತ್ತು ಸ್ಯಾಟರ್ಡೆ ಈಗ ಕೇಕ್ ಮಾಡುವ, ಕೇಕ್ ಮಾಡುವ ಈಗ. ಕೇಕ್ ಮಾಡೋಣ ಈಗ ಕೇಕ್ ಮಾಡುವ. ಮಕ್ಕಳು ಅಲ್ಲಿ ಹೋಗು ಎದುರು. ಪಜ್ಜು ಆಚೆ ಹೋಗು, ಆಚೆ ಹೋಗು, ಆಚೆ ಆಚೆ ಹೋಗು. ಇದರಿಂದ ಇವತ್ತು ಕೇಕ್ ಮಾಡಿ. ಓಕೆ. ಕೇಕ್ ಮಾಡುವ ವಿಧಾನ. ಕ್ಯಾಂಡಲ್ ಕ್ಯಾಂಡಲ್ಗೆ ಇದನ್ನು ಕ್ಯಾಂಡಲ್ ಅಲ್ಲ. ನಿಮ್ಗೆ ಕ್ಯಾಂಡಲ್ ಬೇಕಾ? ಬೇಡ. ಶೂ ಮಾಡ್ತೀಯಾ ಕ್ಯಾಂಡಲ್? ಗ್ಯಾಸ್ ಆನ್ ಮಾಡಿ. ತಿನ್ನಿ ತಿನ್ನಿ ತಿನ್ನಿ. ಇಲ್ಲ ಕ್ಯಾಂಡಲ್ ರಾಯ್, ನಿಂದೆಂತ ಅಧಿಕ ವರ್ಷಂಗ ಮಧ್ಯೆ ಉಂಟು. ಆಗದಿಂದ ಬೇಗ ಬೇಗ ಬನ್ನಿ, ನಂದು ಬರ್ಡೇಗೆ ನಾನು ಹೀಗೆ ನಿಂತಿರ್ತೀನಿ ಅವಂತ ಆಗದಿಂದ ಸ್ಟಾರ್ಟ್ ಆಗಿದೆ. ಡೆಕೋರೇಷನ್ ಮಾಡಿ, ನಂದು ಡೆಕೋರೇಷನ್ ಮಾಡಿ, ಕೇಕ್ ತನ್ನಿ. ಅವನಿಗೆ ಡೆಕೋರೇಷನ್ ಮಾಡಬೇಕಿತ್ತು. 4 ಲೈಟ್ ಅವನ ಮೇಲೆ ಮೈ ಮೇಲೆ ಹಾಕ್ಬೇಕು. ರಾಯ್ ಎಂತ ಹೇಳಿದ್ದು? ನಂಗೆ ಕೂಡ ಕಿವಿಯಲ್ಲಿ ಹೇಳಿದ್ರೆ ಒಳ್ಳೇದಿತ್ತು. ನಮ್ಗೊಂದು ಚಾನ್ಸ್ ಸಿಕ್ಕಿತ್ತು ಕಿಸ್ ಕೊಟ್ಟು. ಅಷ್ಟು ಬೇಡ, ಅಷ್ಟು ದೊಡ್ಡ ಬೇಕಿರಲಿಲ್ಲ, ಸಣ್ಣದು ಹಾಕು. ನಿಲ್ಲಿ, ನಿನ್ನ ತಮ್ಮಂದು ಬರ್ಡೇ ಇಲ್ಲಿ. ನಿನ್ನ ಪ್ರೀತಿಯ ತಮ್ಮ, ಹಾ, ನಿನ್ನ ಡಾಗಿ ಡಾನ್ ಬರ್ಡೇ. ನೀನು ಎಲ್ಲಿ ಹೋಗಿದ್ದೆ? ನೀನು ಡಾಗಿ ಡಾನ್ ಅಂತಿದ್ದೆ. ಹ್ಯಾಪಿ ಬರ್ತ್. ಕೇಕ್ ಮಾಡರ್ 26. ಮಾಡರ್ ಮಾಡರ್ 58 ಆಯ್ತು. ರಾಯ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. 58 ಆಯ್ತು, 59 ಆಯ್ತು. ಹ್ಯಾಪಿ ಬರ್ಡೇ ಟು ಯು ಡಿಯರ್ ಡಾಲ್. ಕ್ಲಾಪ್ಸ್ ಕ್ಲಾಪ್ಸ್. ಹ್ಯಾಪಿ ಬರ್ಡೇ ಟು ಪರವಾಗಿಲ್ಲ ರೈ. ಆಯ್ತಲ್ಲ? ಆಯ್ತಾಯ್ತು. ಅವನೇ ಇಟ್ಕೊಂಡು ನಿಂತಿದ್ದಾನೆ. ಅಲ್ಲಿ ನೋಡಿ, ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಒಬ್ಬ ಹೋದ ಕಳ್ಳ. ಆಗ್ಲಿಲ್ಲ ಮಾರ್ರೆ. 5 4 3 2 ಯಾರೇ ಚಂದ್ಸಂಗ್ಲೆ ಮಗಿ ಸಂಗಿ ಹೋಗ್ತದೆ. ರಾಯ್ದು ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಉಂಟು. ಎಂತದ್ದು ಹೇಳ್ತಾ ಇರ್ತಾನೆ ಅವಾಗದಿಂದ. ಕೇಕ್ ಒಳಗೆ ತಂದಿದ್ದೀರಾ? ಎಲ್ಲಿಂಟು? ಆಯ್ತಾ 12? ಏರಿ ಮಂಕಡ ರಾಯ್. ಪಜ್ಜು ಭಯ್ಯ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಅವನೆಲ್ಲಿದ್ದಾನೆ? ಪಜ್ಜಿ ಅಜ್ಜು ಮಂಗಡ ಏರೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಡಿಯರ್ ರಾಯ್ಸ್ಟರ್. Happy birthday to you. May the good God bless you. May the good God bless you and keep you. Happy birthday to you. Better Roy. Happy birthday to you. Candle. ಹ್ಯಾಪಿ ಬರ್ಡೇ ರಾಯ್.
ಅಂದರೆ ಕ್ಲಾರು ನೆಟ್ ಕಡೆಯಲ್ಲಿ ಒಂದು ನೆಟ್ಟೆ ಕಡ್ಡಿ ಇತ್ತು ಅದನ್ನ ತೆಗೆದು ಬಾಗಿ ಹಾಕಿದ. ನಾನೇನಿದ್ದು ಕ್ಯಾಂಡಲ್ ಅಂತೇಳಿ ಹೀಗೆ ಮಾಡ್ತಾ ಇದ್ದಾರೆ. ಕ್ಯಾಂಡಲ್ ಅಲ್ಲ, ಆಚೆ ಹೋಗಿ ಅಜ್ಜ ತಿನ್ನಿಸ್ತಾನೆ ಅಜ್ಜೋ ಎಂತ ಹಾಗೆ ದೀನಗರ ಸುಡ್ರೆ ರಾಯ್ ಅವನಿಗೆ ಬೇಡ ಬಿಡು ಪರವಾಗಿಲ್ಲ ಅವನಿಗೆ ಆಯ್ತು. ಸಾಕು ಸಾಕು ನಿನ್ಗೆ. Roy, this is for you. ಇದು ನೀನ್ ನಾಳೆ ಬಟ್ಟೆಗೆ ಹಾಕ್ಬೇಕು, ಹಾಗಾಗಿ ಈಗ ಕೊಟ್ಟಿದ್ದು. ಹಾಕು ಮತ್ತೆ ನಿನ್ಗೆ ಒಂದು ಬೆಲ್ಟ್ ತಂದಿದ್ದೀನಿ ಮೀನು ನಾನು. ಇದು ಸ್ವಲ್ಪ ಲೂಸ್ ಅವ್ರಿಗೆ ಲೂಸ್ ಪ್ಯಾಂಟ್. ನಾನು ಯಾವಾಗ್ಲೂ ಹೇಳ್ತಾ ಇದ್ದೇನೆ, ಕೆಲವು ಶರ್ಟಿಗೆ ನಿನ್ಗೆ ಬೇಕು ಅಂತ ಹೇಳಿ ನೀನು ಹೇಳ್ತಾ ಇದೆಯಲ್ಲ, ನನ್ನದ್ರ ಲೂಸ್ ಪ್ಯಾಂಟ್ ಇಲ್ಲ ಕೆಲವು ಶರ್ಟ್. ಅವನಿಗೆ ಸುಮಾರು ಲೂಸ್ ಶರ್ಟ್ಸ್ ಉಂಟು, ಅದಕ್ಕೆ ಕೆಲವು ಲೂಸ್ ಪ್ಯಾಂಟ್ ಇರಲಿಲ್ಲ, ಹಾಗೆ ಅವನಿಗೆ ನಾನು ಇದ್ರೊಂದಿಗೆ ಶರ್ಟ್ ಹಾಕಿ. ಯಾವ್ದು ಶರ್ಟ್ ಗೊತ್ತಾಯ್ತಾ? ತಿಮ್ಮಿ ಗುಟ್ಟ ಶರ್ಟ್ ನೋಡಿ ಅಕ್ಕ ನಾಳೆ ತಿಮ್ಮಿ చేస్త ಕಾಲಿಗೆಲ್ಲ ಕ್ಲೀನ್ ದೊಡ್ಡದಲ್ಲ ఏ క్లారు నాని ಪೂರ್ವಯ ಮಗಿರ್ಕೊನೆ ಸ್ವರಂಗ ಪೊಳೆಂಗ ವಾ 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 ತಿಮ್ಮಿದು ಕೂಡ ಕಾಲ್ ಬರ್ತಾ ಉಂಟು. ಇಲ್ಲೀಗ ನೀವು ಕ್ಲೀನ್ ಮಾಡಿದ ಯಾರು ಒಳಗಡೆ ಕಾಲಿಡುವಾಗ ಮಾಡಿದ್ದಾರೆ ನೋಡಿ, ಎಂತ ಮಾಡಿಟ್ಟಿದ್ದಾರೆ ನೋಡಿ. ಅಪರೂಪ ಮಾಡುದು ನೀವೆಂತ ನೀವ್ ತಿನ್ನಿ, ನಾನು ಎಂತಾದ್ರೂ ಹೇಳಿದ್ನ ಮಾಡುದಕ್ಕೆ. 12 ಗಂಟೆ ಕೇಕ್ ತಿಂತಾ ಇದ್ದಾರೆ. ಥ್ಯಾಂಕ್ ಯು. ಇದ್ಯಾವುದು ಕೋತಿ? ಇದ್ಯಾವ ಕೋತಿ? ಹಲೋ ಕೋತಿ. ಬೇಡ ತಿಮ್ಮಿ, ಈಗ ನಿಂದು ನೆನಪು ತೆಗೆದಷ್ಟೇ ನಾವು. ನಾನೀಗ ಅವನಿಗೆ ಒಂದು ಪ್ಯಾಂಟ್ ಕೊಟ್ಟೆ, ಈ ಪ್ಯಾಂಟಿಗೆ ನೀನು ಕೊಟ್ಟ ವೈಟ್ ಶರ್ಟ್ ಹಾಕ್ಬೇಕಂತ ಹೇಳಿದೆ ನಾನು. ಅದಕ್ಕೆ ಅವನಿಗೆ ಯಾವ್ದು ಪ್ಯಾಂಟ್ ಇರ್ಲಿಲ್ಲ, ಅದು ಸ್ವಲ್ಪ ಲೂಸ್ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಲೂಸ್ ಪ್ಯಾಂಟ್ ತಗೊಂಡ್ ಬಂದೆ. ತಿನ್ನು ಆಯ್ತಾ? ಪಜ್ಜುಂದು ನೀನು ಕೂಡ ಕ್ಲಿಯರು. ಎಲ್ಲಿ ಆಚೆ? ಏನ್ ಗೊತ್ತುಂಟ, ಯಾವಾಗ್ಲೂ ಸಣ್ಣ ಮಕ್ಕಳು ಇರ್ತಾರಲ್ಲ, ಅಂದ್ರೆ ಲಾಸ್ಟ್ ಒನ್ ಎಷ್ಟೇ ದೊಡ್ಡ ಆಗ್ಲಿ ಅವರೆಲ್ಲರಿಗೂ ಸಣ್ಣದೆ. ಅವರೆಷ್ಟು ದೊಡ್ಡ ಆದ್ರು ಈಗ ಕೂಡ ಅವ್ರ ಅಣ್ಣಂದಿರು ಈಗ ಗಾಡಿ ತಗೊಂಡು ಹೋಗು ಅಂತ ಹೇಳಿದ್ರೆ ಈಗ ಬೇಡ ಅಂತ ಹೇಳ್ತಾರೆ. ಅವರ ಹೋಗ್ತಾ ಇದ್ರು, ಮತ್ತೆ ರೋಡ್ ಕ್ರಾಸ್ ಮಾಡುವಾಗ ಅವನೊಬ್ಬನೇ ನಾ ಬಿಡ್ಬಿಡಿ ಮಮ್ಮಿ ಅಂತ ಹೇಳ್ತಾರೆ. ಹಾಗೆ ಯಾವಾಗ್ಲೂ ಅವನು ಎಲ್ರಿಗೆ ಸಣ್ಣವನು, ಅಂದ್ರೆ ಲಾಸ್ಟ್ ಅಲ್ವಾ, ಲಾಸ್ಟ್ ಮಕ್ಕಳು ಯಾವಾಗ್ಲೂ ಹಾಗೆ. ದೊಡ್ಡವರು ದೊಡ್ಡ ಮಕ್ಕಳು ಸ್ವಲ್ಪ ಏಜ್ ಆದ್ರೂ ನಮ್ಗೆ ದೊಡ್ಡವರು ಅಂತ ಹೇಳುದು ನಾನಲ್ಲಿ. ಆಯ್ತಾ ಬಜ್ಜು? ಕೇಕ್ ಬೇಕಾ ಬಜ್ಜ? ಕೇಕ್ ಬೇಕಾ ಬೇಡವಾ? ಕ್ಲೀನ್ ಮಾಡಿ, ಎಲ್ರು ಕ್ಲೀನ್ ಮಾಡಿ. ವಿನು ವಿನು ಕ್ಲೀನ್ ಮಾಡು. ಮೂವರು ಬಂತಲ್ಲ, ಲೇಟ್